ನಿಮ್ಮ ಸಹಕಾರ ಬೇಕು. ನಮ್ಮ ಕುಟುಂಬದ ಸದಸ್ಯರು ಇದ್ವಿ. ಆಯ್ತಪ್ಪ, ನಿಮ್ಮ ದೇವ್ರು ಒಳ್ಳೇದು ಮಾಡಲಿ, ಇನ್ನು ಹುಡುಗ ಇದೆಯಾ, ಚೆನ್ನಾಗಿ ನಡ್ಕೋ, ಮುಂದೆ ನಮ್ಮ ಸಹಕಾರ ನಿಮ್ಗೆ ಇದ್ದೇ ಇರ್ತದೆ. ಅದೇ ರೀತಿ ನಿಮ್ಮ ಸಹಕಾರ ನಮಗಿರಲಿ. ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಗೊಂದಲ ಬೇಡ, ಹೊಸಬರು ಒಳಬರು ಅಂತಕ್ಕಂಥ ಬೇಡ, ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ಕರ್ಕೊಂಡು ಹೋಗ್ತಕ್ಕಂಥ ಭರವಸೆ ನಮಗೆ ಕೊಡಬೇಕು ಅಂದಾಗ ನಾವು ಹೇಳೋಕ್ಕಿಂತ ಹೆಚ್ಚಾಗಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಆ ಭರವಸೆಯನ್ನು ಕೊಡ್ತೇವೆ ಅಂತೇಳಿ ಹಾಗೆ ದೂರವಾಣಿ ಮುಖಾಂತರ ಮಾತನಾಡಿ ಇವತ್ತು ಒಂದು ಸಮಯವನ್ನು ನಿಗದಿ ಮಾಡಿದ್ದಾರೆ. ಎಲ್ಲರೂ ಅಲ್ಲಿಗೆ ಹೋಗೋಕ್ಕಾಗ್ತಾ ಇರುತ್ತೆ. ಕೆಲವು ಮುಖಂಡರನ್ನ ಅಷ್ಟೇ ಕರ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಮುಂದೆ ಅವ್ರು ಇಲ್ಲಿಗೆ ಬಂದಾಗ ಹೆಚ್ಚಿನ ಸಂಖ್ಯೆ ಸೇರ್ಪಡೆ ಆಗ್ತಾರೆ. ಸರ್, ಈಗ ನಿಮ್ಮ ತಂದೆ ಕಾಲದಿಂದಲೂ ಮತ್ತು ಜನತೆ ಇದ್ದಂಥವ್ರು ನೀವು ಇವತ್ತು ಏಕಾಏಕಿ ಈ ತೀರ್ಮಾನ ತಗೊಂಡ್ರೆ ನಿಮಗೊಂದು ರೀತಿಯಲ್ಲಿ ಸೆಂಟಿಮೆಂಟಾಗಿ ಏನು ಅನ್ನಿಸ್ತಾ ಇದೆ ಅಂತ? ನೋವಾಗ್ತಾ ಇದೆ. ನಾನೇನು ಸಂತೋಷದಿಂದ ಪಕ್ಷ ಬಿಡ್ತಾ ಇಲ್ಲ, ಭಾಳ ನೋವಾಗ್ತಾ ಇದೆ. ಶಾಸಕನಾಗಿದ್ದ ನಿಮಗೆಲ್ಲ ಗೊತ್ತಿದೆ, ಬಚ್ಚೆಗೊಂಡು ಕೊಡ್ತಕ್ಕಂಥ ಕರೆನ್ಸಿ ಇಂಡಿಯಾದಲ್ಲಿ ಪ್ರಿಂಟ್ ಆಗಿಲ್ಲ ಅಂತಕ್ಕಂಥ ದಿಟ್ಟವಾದ ಮಾತನ್ನು ಹೇಳಿ ಆಸೆ ಅಂಶಗಳು ಬಲಿಯಾಗಿದೆ. ಹಣನ ಧಿಕ್ಕರಿಸಿ, ಅಧಿಕಾರವನ್ನು ಧಿಕ್ಕರಿಸಿ ಈ ಪಕ್ಷ ಜೊತೆ ಗುರುತಿಸ್ಕೊಂಡಿದ್ದಂಥವನು ನಾನು. ಮೊನ್ನೆ ಚುನಾವಣೆ ನನಗೆ ಬೇಡ, ನಾನು ನಿಲ್ಲೋದಿಲ್ಲ, ಈಗಿನ ವ್ಯವಸ್ಥೆಗೆ ನನ್ನಲ್ಲಿ ಹಣ ಇಲ್ಲ ಅಂದಾಗ ನನ್ನ ಕುತ್ತಿಗೆ ಕೊಯ್ದಿದ್ದಾನೆ, ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ, ಅವನ್ನ ಸೋಲಿಸಲೇಬೇಕು, 3 ಸರ್ವೆ ಮಾಡಿಸಿದ್ದೀನಿ, ನೀವೇ ಸೂಕ್ತವಾದ ಅಭ್ಯರ್ಥಿ, ಉಳಿದಿದ್ದು ನನಗೆ ಬಿಡಿ ಅಂತೇಳಿ ಅವ್ರು ನಂಬಿ 69 ದಿನಗಳ ಕಾಲ ಈ ವಯಸ್ಸಲ್ಲಿ ಈ ಉರಿ ಬಿಸಿಲಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರೊಡಗೂಡಿ ಪ್ರತಿ ಮತದಾರನ ಪ್ರತಿ ಗ್ರಾಮವನ್ನು ಸುತ್ತಿದ್ದೀನಿ. 69 ದಿನಗಳ ಕಾಲ ಓಡಾಡಿದ್ದೀನಿ. ಕೊನೆಯಲ್ಲಿ ಸಂಪನ್ಮೂಲ ಕೊರತೆಯಿಂದ ನಾವು ಸೋತಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ದಿಟ್ಟವಾದ ನಿರ್ಧಾರ ತೆಗೆದುಕೊಂಡ್ರು. ಈಗ ನಮ್ಗೆ ಹಣ ಬಂದಿಲ್ಲ, ನಾವು ಗೆಲ್ಲೋದು ಕಷ್ಟ ಸಾಧ್ಯ ಆಗದೆ ಅಂತೇಳಿ ಯಾವುದೇ ಕಾರಣಕ್ಕೂ ಸುಧಾಕರ್ ಗೆಲ್ಲಬಾರ್ದು ಅಂತೇಳಿ ಆ ಮತಗಳು ಕಾಂಗ್ರೆಸ್ ಕಡೆ ಹೋಗಿರ್ತಕ್ಕಂಥ ನೋಡಿದ್ದೀವಿ. ಅದು ನಿದರ್ಶನ ಇದೆ. ಆದ್ದರಿಂದ ಆವತ್ತೇ ಅವ್ರಿಗೆ ಮತ ಕೊಟ್ಟಿಲ್ಲ. ಇವತ್ತೇನಾಗ್ತದೆ, ಈಗ ಯಲಹಂಕಕ್ಕೆ ಹೋಗಿ ವಿಶ್ವನಾಥ್ ಅವ್ರ ಮನೆ ಬಾಗಿಲು ತೆರೆದಿಲ್ಲ. ಅವರು ಸ್ವಪಕ್ಷದಿಂದಲೇ ವಿರೋಧ ಇರೋವಾಗ ಇನ್ಯಾರೂ ಕ್ಯಾಂಡಿಡೇಟ್ ಇರಲಿಲ್ವಾ? ನಾನು ಈ ಹಿಂದೆ 2 ಸಭೆಗಳಿಗೆ ಹೋಗಿರಲಿಲ್ಲ. ಕಾಂಗ್ರೆಸ್ ಮತ್ತು BJP ಮೈತ್ರಿ ಆದಾಗ ಸಭೆಗಳು ಹೋಗಿಲ್ಲ. ನನ್ನ ಮನೆ ದೇವೇಗೌಡರು ಫೋನ್ ಮಾಡೋರು, ಅಪ್ಪಾಜಿ ಬರ್ತೇನೆ ಅಂತೇಳಿ ಅವ್ರ ಮನೆಗೆ ಹೋಗಿ ಹೇಳಿದೆ. ನಮಗೆ ನಿಮ್ಮ ಈ ಒಂದು ಇದ್ರ ಬಗ್ಗೆ ವಿರೋಧ ಇಲ್ಲ, ಸ್ಥಳೀಯವಾಗಿ ನಮಗೆ ಥರ ತೊಂದರೆ ಇದೆ ಅಂತ ಹೇಳಿದಾಗ ಹೈಕಮಾಂಡ್ ಬಗ್ಗೆ ಹೈಕಮಾಂಡಲ್ಲಿ ಅವ್ನಿಗೆ ಒಲವಿಲ್ಲ, ಯಾವುದೇ ಕಾರಣಕ್ಕೆ ಅವನು ಅಭ್ಯರ್ಥಿ ಆಗೋಲ್ಲ, ನಿಮ್ಮ ಪಾಲಿಗೆ ನಾವು ಇರ್ತೀವಿ, ಧೈರ್ಯವಾಗಿ ಬನ್ನಿ ಅಂತ ಹೇಳಿದ್ರು. ಕೊನೆಗೆ ಇವತ್ತು ಅದೆಲ್ಲ ವ್ಯತ್ಯಾಸ ಆಗಿದೆ. ಭಾಳ ಭಾರವಾದ ವರದಿಯಿಂದ ಸುಮಾರು 40 ವರ್ಷಗಳ ಒಂದು ಬಾಂಧವ್ಯವನ್ನು ಕಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ನಾನು ವಿಷಾದಿಸ್ತೇನೆ. ಇವತ್ತು ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕರ್ತವ್ಯ ನನಗಿದೆ. ಯಾಕಂದರೆ ಮತ್ತೆ ಕೇಸ್ಗಳು ಹಾಕ್ಸ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿದವ್ರನ್ನ ಕಾರ್ಯಕರ್ತರು ಬಿಡ್ತಾರ? ಅದರಿಂದ ಅವ್ರು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಿದ್ವಿ ಹೊರತು ಅಧಿಕಾರದ ಆಸೆಗೆ ಹೋಗಿದ್ದರೆ ನಾನು ಶಾಸಕನಾಗಿದ್ದಾಗ ಹೋಗಿ ಇವ್ರಿಗಿಂತ ಮುಂಚೆ ಮಂತ್ರಿ ಆಗ್ತಿದ್ದೆ. ಅವೆಲ್ಲ ನೋಡಿದ್ದೀವಿ. ಅದರಿಂದ ಇವತ್ತು ನಮ್ಮ ತಂದೆಯವ್ರನ್ನ ಮನಸ್ಸಿನಲ್ಲಿ ಸ್ಮರಿಸ್ತಾ ಇವತ್ತು ದೇವೇಗೌಡರು ಬೇರೆ ಆದಾಗ ನಾವು ಬೈರೇಗೌಡರು ಇದ್ದವರಲ್ಲ, ದೇವೇಗೌಡರು ಇದ್ದೇವೆ. ಸಾಜಾಪ ಆದಾಗ ಅವರಿಂದ ಇದ್ವಿ, ಟ್ರ್ಯಾಕ್ಟರ್ ಗುರ್ತಲ್ಲ ಅವರಿಂದ ಇದ್ವಿ, ಈಗಲೂ ಇದ್ದೀವಿ, ಮುಂದೇನೂ ಇರ್ತಿದ್ವಿ ಅಂತ ಇಂಥ ಪರಿಸ್ಥಿತಿ ಬರ್ತದೆ ಅಂತ ಮನಸ್ಸಿನಲ್ಲಿ ಊಹಿಸಿರಲಿಲ್ಲ. ಇವತ್ತಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ಇವತ್ತು ನಾವು ಪಕ್ಷ ತೊಳಿತಾ ಇದ್ದೀವಿ. ಸರ್, ಒಂದು ವೇಳೆ ಸುಧಾಕರ್ ಹೊರತುಪಡಿಸಿ ಅದೇ ಪಕ್ಷದಲ್ಲಿ ಬೇರೆಯವ್ರನ್ನ ಯಾರನ್ನಾದರೂ ಕ್ಯಾಂಡಿಡೇಟ್ ಮಾಡಿದ್ರಿ?